ಇದು FM 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಆಕಾಶವಾಣಿ ಚಿಂತನ ಪ್ರಸ್ತುತಿ ಊರಾ ನಾಗೇಶ್. ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದೆ. ಡ್ರೈವರ್ ಯಾಕೋ ಸಿಟ್ಟಿನಿಂದ ಗಾಡಿ ಓಡಿಸ್ತಿದ್ದ. ಮುಖದಲ್ಲಿ ಒಂಥರ ಕೋಪ, ಏನೋ ಗೊಣಗಿಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇದ್ದ. ನನಗೆ ಏಕೆ ಹೀಗೆ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡೆ. ಪಕ್ಕದಲ್ಲೇ ಕುಳಿತಿದ್ದ ಸಹ ಪ್ರಯಾಣಿಕ ಆ ದೃಶ್ಯ ನೋಡಿ ಅವನೂ ಕೂಡ ಈ ರೀತಿ ಯೋಚನೆ ಮಾಡ್ದ. ಸ್ವಲ್ಪ ಸಮಯ ಕಳೀತು. ಡ್ರೈವರ್ ಸ್ವಲ್ಪ ಜೋರಾಗಿ ಗೊಣಗ್ದ. ಇದೊಂದು ಕೆಲಸ, ಈ ಕೆಲಸ ಯಾವನಿಗೆ ಬೇಕು, ಇದೊಂದು ಇಲಾಖೆ ದರಿದ್ರದ ಹಾಗೆ ಅಂತ ಆ ಥರ ಈ ಥರ ಅಂತ ಬೈತಲೇ ಇದ್ದ. ನಾನು ಯಾಕಾದರೂ ಈ ಕೆಲಸಕ್ಕೆ ಬಂದೆ ಅಂತ ಯೋಚನೆ ಮಾಡ್ತಾಯಿದ್ದ. ಬೇರೆ ಕೆಲಸಕ್ಕೆ ಹೋಗಿದ್ದರೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಬಹುದಿತ್ತು. ಇಲ್ಲಿ ಸಂಬಳ ಬೇರೆ ಕಡಿಮೆ ಅಂತ ಗೊಣಗ್ತಲೇ ಇದ್ದ. ನಾವು ಕೇಳಿದರೂ ಕೇಳದ ಹಾಗೆ ಸುಮ್ಮನೆ ನಮ್ಮ ಪಾಡಿಗೆ ನಾವು ಇದ್ವಿ. ಇದೇ ರೀತಿ 10 ಬಾರಿ ಜೋರಾಗಿ ಗೊಣಗ್ತಲೇ ಗಾಡಿ ಓಡಿಸ್ತಿದ್ದ. ಒಂದೊಂದ್ಸರಿ ಜೋರಾಗಿ ಗಾಡಿ ಓಡಿಸೋದು, ಇನ್ನೊಮ್ಮೆ ಸಡನ್ನಾಗಿ ಬ್ರೇಕ್ ಹಾಕೋದು ಮಾಡ್ತಾಯಿದ್ದ. ಅವನ ಮನಸ್ಸು ಸ್ಥಿಮಿತವಿಲ್ಲದ ರೀತಿಯಲ್ಲಿ ಇತ್ತು. ಇವನು ಗೊಣಗಾಟ ನಿಲ್ಲೇ ಇಲ್ಲ. ಇದನ್ನು ಗಮನಿಸಿದ ಸಹ ಪ್ರಯಾಣಿಕ ಡ್ರೈವರ್ನನ್ನು ತರಾಟೆಗೆ ತೆಗೆದುಕೊಂಡ. ನಾವು 1 ಗಂಟೆಯಿಂದ ಕೇಳ್ತಾ ಇದ್ದೀವಿ, ನೀನು ನಿನ್ನ ವೃತ್ತಿಯನ್ನು ಬೈತಾ ಇದ್ದೀಯ. ಯಾರು ನಿನ್ನನ್ನು ಬಲವಂತ ಮಾಡಿ ಇಲ್ಲಿ ಕರ್ಕೊಂಡು ಬಂದಿಲ್ಲ. ನೀನು ಇವತ್ತೇ ಬಿಟ್ಟು ಹೋಗು. ನಿನ್ನಂಥವರು ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ. ಈ ವೃತ್ತಿ ಬಗ್ಗೆ ಗೌರವ ಇಲ್ಲದ ಮೇಲೆ ಯಾಕಯ್ಯ ಬಂದೆ ಅಂದ. ಸಹ ಪ್ರಯಾಣಿಕನ ಮಾತು ಕೇಳಿದ ಮೇಲೆ ನನಗೂ ಅನ್ನಿಸ್ತು, ಪ್ರತಿಯೊಬ್ಬನೂ ತಮ್ಮ ವೃತ್ತಿಯ ಮೇಲೆ ಗೌರವ ಇಟ್ಕೊಳ್ಬೇಕು, ಮನಸ್ಸು ಶುದ್ಧವಾಗಿ ಕೆಲಸ ಮಾಡಬೇಕು. ಇಲ್ದಿದ್ದರೆ ನಾವು ಮಾಡುವ ಕೆಲಸ ವ್ಯರ್ಥ ಅನ್ನಿಸ್ತು. ಪ್ರತಿಯೊಬ್ಬರು ಯಾವುದೋ ಒಂದು ಕಾರಣಕ್ಕೆ ಇಷ್ಟಪಟ್ಟು ಕಷ್ಟಪಟ್ಟು ಒಂದು ಕೆಲಸವನ್ನು ಆಯ್ಕೆ ಮಾಡ್ಕೊಳ್ತಾರೆ. ತಾವು ಮಾಡೋ ಕೆಲಸದ ಮೇಲೆ ನಂಬಿಕೆ ಇಟ್ಕೊಳ್ಳದೆ ಹೋದರೆ ಅವನು ಮಾಡೋ ಕೆಲಸ ವ್ಯರ್ಥ ಅಲ್ವೇ? ನಾವು ಕೂಡ ಯಾವುದೋ ಒಂದು ಆಸೆ ಇಟ್ಕೊಂಡು ಒಂದು ಕೆಲಸವನ್ನು ಆಯ್ಕೆ ಮಾಡ್ಕೋತೀವಿ. ಅಲ್ಲಿ ಬಂದ ಮೇಲೆ ಅದನ್ನು ಸಕಾರಾತ್ಮಕವಾಗಿ ಯೋಚನೆ ಮಾಡಿ ಆ ಕೆಲಸವನ್ನು ಸುಸೂತ್ರವಾಗಿ ನೆರವೇರಿಸಬೇಕು. ನಾವು ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಹೋದರೆ ಅಲ್ಲಿ ನಾವು ಒಳ್ಳೆಯ ಕೆಲಸ ಮಾಡೋಕ್ಕಾಗೋದಿಲ್ಲ. ವೃತ್ತಿ ಧರ್ಮವೇ ಶ್ರೇಷ್ಠ ಅಂತ ಆಲೋಚನೆ ಮಾಡಬೇಕು. ನಾವು ಮಾಡುವ ಕೆಲಸವನ್ನು ಕೀಳುಮಟ್ಟ ಎಂದು ಭಾವಿಸಬಾರ್ದು. ಕೆಲಸ ಸಿಗದೆ ಅನೇಕ ಜನ ಹೊರಗಡೆ ಕಾಯ್ತಾ ಇದ್ದಾರೆ, ಹಸುವಿನಿಂದ ನರಳ್ತಾ ಇದ್ದಾರೆ. ನಾವು ಮಾಡುವ ಕೆಲಸವನ್ನು ಬಿಟ್ಟು ಬೇರೆ ಕೆಲಸದ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ. ನಮ್ಮ ಕೆಲಸಕ್ಕಿಂತ ಬೇರೆ ಕೆಲಸನೇ ಶ್ರೇಷ್ಠ, ನಮ್ಮ ಇಲಾಖೆನೇ ಸರಿಯಿಲ್ಲ, ಬೇರೆ ಇಲಾಖೆಯಲ್ಲಿ ನೋಡಿ ಎಷ್ಟೊಂದು ಒಳ್ಳೆತನ ಇದೆ, ಎಷ್ಟೊಂದು ಇದೆ ಅಂತ ಯೋಚನೆ ಮಾಡ್ತಾ ಹೋಗ್ತೀವಿ. ನಾವು ನಮ್ಮ ವೃತ್ತಿಯನ್ನು ಪ್ರಾಮಾಣಿಕತೆಯಿಂದ ಮಾಡಿದಾಗ, ಸರಿದಾರಿಯಲ್ಲಿ ಸಾಗಿದರೆ ಈ ಸಮಾಜ ಸುಸೂತ್ರವಾಗಿ ನಡ್ಕೊಂಡು ಹೋಗುತ್ತೆ. ಪ್ರತಿಯೊಂದು ವೃತ್ತಿಯಲ್ಲೂ ಕಷ್ಟಗಳು ಇದ್ದೇ ಇರುತ್ತೆ. ಹಾಗಂತ ಸುಮ್ಮನೆ ಕುಳಿತರೆ ನಾವು ಮುಂದುವರಿಯೋಕ್ಕಾಗೋದೇ ಇಲ್ಲ. ಕಷ್ಟ ನಷ್ಟ ನಿಷ್ಠೂರದ ಜಂಜಾಟವೇ ಜೀವನ. ಸುಖಕ್ಕೆ ಬಂಡವಾಳ ಕಷ್ಟ ಅಲ್ವೇ? ಮುಳ್ಳಿನಲ್ಲೂ ಸೌಂದರ್ಯ ಕಾಣುವುದು ಕಲೆಯಾದರೆ ಕಷ್ಟದಲ್ಲೂ ಸುಖ ಕಾಣುವುದು ಜೀವನವಲ್ಲವೇ? ಹುದ್ದೆ ಯಾವುದಾದರೇನು, ಶ್ರದ್ಧೆ ಇರಬೇಕು ಎನ್ನುವ ಮಾತಿನಂತೆ ಕಷ್ಟವೆಂದು ಹೇಳುವುದಕ್ಕಿಂತ ಅದನ್ನೇ ಗೊಬ್ಬರ ಮಾಡಿಕೊಂಡು ಬೆಳೆಯಬೇಕು. ಅದು ಸಮಾಜಕ್ಕೆ ಬೆಳಕಾಗಬೇಕು ಎಂದು ಯೋಚಿಸ್ತಾ ನಾನು ನನ್ನ ಪ್ರಯಾಣವನ್ನು ಮುಂದುವರಿಸಿದೆ. ಎಲ್ಲಕ್ಕಿಂತ ಶ್ರೇಷ್ಠವಾದ ಧರ್ಮ ಅಂದರೆ ನಮ್ಮ ವೃತ್ತಿ ಧರ್ಮ ಅಲ್ಲವೇ ಅಂತ ನಾನು ಯೋಚನೆ ಮಾಡ್ತಾ ಹೋಗ್ತಾ ಇದ್ದೀನಿ. ಇದುವರೆಗೆ ಚಿಂತನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಊರಾ ನಾಗೇಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.